ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಈ ವ್ಲಾಗ್ ರೆಕಾರ್ಡ್ ಮಾಡ್ತಿರೋ ಟೈಮ್ ಅಂದರೆ ಇವಾಗ ಟೈಮ್ ಇಸ್ 2:45 ಆ್ಯಂಡ್ ಇವತ್ತು ಶಿವರಾತ್ರಿ ಆ್ಯಂಡ್ ಆಲ್ಸೋ ವುಮೆನ್ಸ್ ಡೇ. ನಾನು ಶಿವರಾತ್ರಿಗೆ ಐ ಥಾಟ್ ಬೇಗ ಎದ್ದೋಳೋಣ ಅಂದ್ಬಿಟ್ಟು 3:30ಗೆ ಅಲಾರಾಮ್ ಇಟ್ಟಿದೆ. ಬಟ್ ಹಾನೆಸ್ಟ್ಲಿ ನಂಗೆ ನಿದ್ದೆನೇ ಬರ್ತಾಯಿಲ್ಲ. ಎಷ್ಟು ಟ್ರೈ ಮಾಡಿದ್ರು ನಿದ್ದೆ ಬರ್ತಾಯಿಲ್ಲ. ಐ ಥಾಟ್ ಅಟ್ಲೀಸ್ಟ್ 1 hour ನಿದ್ದೆ ಮಾಡೋಣ ಅಂದರೂ ನಿದ್ದೆ ಬರ್ತಾಯಿಲ್ಲ. ದ್ಯಾಟ್ಸ್ ಬಿಕಾಸ್ ನಾನು ಮಧ್ಯಾಹ್ನ ಅಂದರೆ ನಿನ್ನೆ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದ್ದೆ, ಅದಕ್ಕೆ ನಿದ್ದೆ ಬರ್ತಾಯಿಲ್ಲ. ಸೊ ಹಿಂಗೂ ಬೇಗ ಎದ್ದೊಳ್ಬೇಕಿತ್ತು. 3/4 ಗಂಟೆ ಬೇಗ ಎದ್ದಿದ್ದೀನಿ ಅಂದ್ಕೊಂಡು ಎಲ್ಲ ಗೆಟ್ ರೆಡಿ, ಆಮೇಲೆ ಪೂಜೆ ಮಾಡಿ. ನನಗೆ ಶಿವ ಸಿಕ್ಕಾಪಟ್ಟೆ ಫೇವ್ರೇಟ್. ಸೊ ಎದ್ದು ರೆಡಿಯಾಗಿ ಸೊ ಲೆಟ್ಸ್ ಸ್ಟಾರ್ಟ್ ಮೈ ಡೇ ಅರ್ಲಿ ಟುಡೇ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಇವತ್ತು ಏನೇನು ಮಾಡ್ತೀನಿ ನೋಡೋಕ್ಕೆ. ಸ್ಟೇ ಟ್ಯೂನ್ಡ್. ಓಕೆ ಟಡಾ. ಸೊ ಈಗ ತಾನೇ ಸ್ನಾನ ಮುಗೀತು. ಇವಾಗ ಏನು ಮಾಡಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಆಮೇಲೆ ದೇವ್ರ ಮನೆ ರೆಡಿ ಮಾಡಿಕೊಂಡು ಪೂಜೆ ಮಾಡಬೇಕು. ಸೊ ಲೆಟ್ಸ್ ಸಿ. ಐ ಡೋಂಟ್ ಥಿಂಕ್ ನನಗೆಲ್ಲ ಪ್ರಾಸೆಸ್ನ ರೆಕಾರ್ಡ್ ಮಾಡೋಕ್ಕಾಗುತ್ತೆ ಬಿಕಾಸ್ ಇವಾಗ ಟ್ರೈಪಾಡ್ ಹುಡ್ಕೊಂಡು ಕೂತ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಬಟ್ ಐ ಟ್ರೈ ಟು ರೆಕಾರ್ಡ್ ಸ್ವಲ್ಪ. ಯೂಶ್ವಲಿ ನಾನು ಬೇಗ ಎದ್ದೇಳೋದೇ ಇಲ್ಲ. ಲೈಕ್ ವೆರಿ ರ್ಯಾಂಡಮ್ ಆಗಿ ಇಫ್ ಐ ಥಿಂಕ್ ಓಕೆ ಇವತ್ತು ಬೇಗ ಎದ್ದೋಳೋಣ ಅಂದರೆ ಮಾತ್ರ ಬೇಗ ಎದ್ದೊಳ್ತೀನಿ, ಇಲ್ಲಾಂದರೆ ನನಗೇನಾದರೂ ಕೆಲಸ ಇದ್ದಾಗ ಮಾತ್ರ ಬೇಗ ಎದ್ದೊಳ್ತೀನಿ. ಸೊ ನಮ್ಮ ಮನೆಯವರು ಇನ್ ಕೇಸ್ ಬೇಗ ಇದ್ದರೆ ಪಕ್ಕ ಶಾಕ್ ಆಗ್ತಾರೆ, ಏನು ಇವತ್ತು ಇಷ್ಟು ಬೇಗ ಎದ್ದಿದ್ದಾಳೆ ಅಂತ. ಬಿಕಾಸ್ ಮೊನ್ನೆ ಲೈಕ್ 4 to 5 days ಬ್ಯಾಕ್ ರ್ಯಾಂಡಮ್ಲಿ ನಂಗೆ ಬೇಗ ಎದ್ದೇಳ್ಬೇಕು ಅನಿಸ್ತಿತ್ತು. ಸೊ ಬೇಗ ಎದ್ದೆ. ಅಗೇನ್ ಪೂಜೆ ಎಲ್ಲ ಮಾಡಿದೆ ಬಿಕಾಸ್ ಸ್ವಲ್ಪ ಲೋ ಫೀಲ್ ಆಗ್ತಿತ್ತು. ಪೂಜೆ ಮಾಡಿದೆ, ಐ ಫೀಲ್ ಗುಡ್ ಅಂತ ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ರೂಮ್ ಕ್ಲೀನ್ ಮಾಡ್ಕೊತಿದ್ದೆ ಬಿಕಾಸ್ ಟೂ ಮೆನಿ ಥಿಂಗ್ಸ್ ಇನ್ ಮೈಂಡ್ ಓಡ್ತಾಯಿತ್ತು. ಸೊ ರೂಮ್ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಐ ಫೀಲ್ ಗುಡ್ ಅಂತ ರೂಮ್ ಕ್ಲೀನ್ ಮಾಡ್ತಿದ್ದೆ. ನಮ್ಮ ಅತ್ತಿಗೆ ಎದ್ದು ಬಂದರು. ಲೈಕ್ ಅಷ್ಟೇ ಎಲ್ಲಾದರೂ ಹೋಗ್ಬೇಕಾ? ಇಲ್ಲ ಅದಕ್ಕೆ ಯಾಕೆ ಅಲ್ಲ ಇಷ್ಟು ಬೇಗ ಇದ್ದಿದೆಯಲ್ಲ ಅದಕ್ಕೆ ಅಂತ ಅಂದರು. ದೆನ್ ಎಲ್ಲ ಮುಗಿಸ್ಕೊಂಡು ಕೆಳಗೆ ಹೋದೆ. ಇನ್ನೊಂದು ಅದಕ್ಕೆ ಅವಾಗ ಎದ್ದು ಬಂದರು. ಶಿ ವಾಸ್ ಆಲ್ಸೋ ಲೈಕ್ ಅಷ್ಟೇ ಎಲ್ಲಾದರೂ ಹೋಗ್ಬೇಕಾ? ಯಾಕೆ ಅದಕ್ಕೆ ಅಲ್ಲ ಇಷ್ಟು ಬೇಗ ಇದ್ದಿದ್ದಿಲ್ಲ. ಸೊ ನಮ್ಮ ಮನೇಲಿ ಬೇಸಿಕ್ಲಿ ನಾನು ಎಲ್ಲಾದರೂ ಹೋಗಬೇಕು, ಇಲ್ಲ ಏನಾದರೂ ಕೆಲಸ ಇದ್ದರೆ ಮಾತ್ರ ಬೇಗ ಎದ್ದೊಳ್ತೀನಿ ಅಂತ ಎಲ್ರಿಗೂ ಗೊತ್ತು. ಸೊ ದಟ್ಸ್ ದ ಹೋಲ್ ಸ್ಟೋರಿ. ಐ ನೋ ಐ ಓವರ್ ಶೇರ್ ಅ ಲಾಟ್ ಅಂತ, ಬಟ್ ಕಾಂಟ್ ಹೆಲ್ಪ್, ಬೇರ್ ವಿತ್ ಮಿ ಗೈಸ್. ಓಕೆ. कलाभ्यां चूडालङ्कृत सजिकलाभ्यां निजतपफलाभ्यां भक्तेषु प्रकटितफलाभ्यां भवतु मे शिवाभ्यां मस्तोकत्रिभुवन शिवाभ्यां हृदि पुनर्भवाभ्यां मानन्तपुरधनुर्भवाभ्यां न तिर्यं नमस्ते नमस्ते महादेव शम्भो नमस्ते 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 दयापूर्ण सिन्धो नमस्ते 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 प्रसन्नात्मबन्धो नमस्ते 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 महेशा सस्वच्छ्री गिरिमूर्धनि त्रिजगतां रक्षाकृतिं लक्षितां साक्षादक्षत सत्कटाक्ष सरणी श्रीमत्सुधावर्षिणी सोमार्दाङ्कितमस्तकां प्रणमतां निस्सीम सम्पत्प्रदां सुश्लोकां हिमगिरीन्द्रस्मितमुखीं पार्वती प्रियां त्वां नमः शम्भो प्रसीद सदया भव भव्यशीले लीलालवाकरित दैत्यकुलापहारे रजनीचलाद्रिनिलये श्रुतिगीतकीर्ते कैलासनाथ दयते तव सुप्रभातम् शम्भो सुरेन्द्रनुत. ಸೊ ಜಸ್ಟ್ ಈಗ ಪೂಜೆ ಮುಗಿಸ್ಕೊಂಬಂದೆ. ಈಗ ನನ್ನ ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು, ಯಾಕಂದರೆ ಮೊನ್ನೆನೂ ಕ್ಲೀನ್ ಮಾಡಿದ್ದೆ. ಬಟ್ ನಿನ್ನೆ ಹೊಸ ಮೇಕಪ್ ಐಟಮ್ಸ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕಿದ್ರೆ ಕವರ್ಸು ಅದು ಇದು ಎಲ್ಲ ಹಂಗಂಗೆ ರಾಶಿ ಹರಡಿದೆ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಐ ಡೋಂಟ್ ಥಿಂಕ್ ಐಲ್ ರೆಕಾರ್ಡ್ ದ್ಯಾಟ್, ಬಟ್ ಜಸ್ಟ್ ಅನ್ ಅಪ್ಡೇಟ್. ಸೊ ಸಿ ಬೇರೆ ಏನೇನು ಮಾಡ್ತೀನಿ. ಸೊ ಈಗ ನನ್ನ ರೂಮ್ ಸ್ವಲ್ಪ ಒಂದು ರೇಂಜಿಗೆ ಕಸ ಗುಡಿಸಿ ಎಲ್ಲ ಅರೇಂಜ್ ಮಾಡಾಯಿತು. Now it's brush cleansing time.
ಹೀಗಿದ್ದಿದ್ದ ಪ್ರಶ್ನೆ ಲಕ್ಕ ಲಕ್ಕ ಅಂತ ಉಳಿಸೋ ಸಮಯ. ನಾನು ಉಪವಾಸ ಇರ್ಬೇಕು ಅಂದ್ಕೊಂಡಿದ್ದೆ. ಯೂಶಲಿ ಶಿವರಾತ್ರಿ ದಿನ ಉಪವಾಸ ಇರ್ತೀನಿ, ಬಟ್ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಸೊ ತಿಂದ್ಬಿಟ್ಟೆ ಇವತ್ತು. ಅಮ್ಮ, ಗೌರಿ ವುಮೆನ್ಸ್ ಡೇ ಕೊಟ್ಟೋಗಿರೋದು ನಾನು. ಗೌರಿ ಬಚ್ಚಿಟ್ಟುಬಿಟ್ಟು ಹೋಗಿದ್ದಾನೆ. ಇದು ಅಮ್ಮ ಅಕ್ಕಂಗಂತೆ ಕೊಟ್ಬಿಡು. ಇದು ನಂದು ವುಮೆನ್ಸ್ ಡೇ. ಗೊತ್ತಿಲ್ಲ. ನಾವು ಏನಂತೆ ನಾವೆಲ್ಲ ಏನಪ್ಪ ಗೌರವ್ ಮಾತ್ರ ಕೊಟ್ಬಿಟ್ಟು ಹೋಗಿದ್ಯಲ್ಲ. ಮೇನ್ ದೊಡ್ಡ ಮೇನ್ ನಾನು ಇಲ್ಲಿ ಇರೋದು ನಂಗಿಲ್ಲ. ಮದ್ವೆ ಆಗಿರೋರಲ್ಲ. jealous guys, jealous. Okay, happy women's day guys. women's day ಗೆ ನನ್ನ ತಮ್ಮ ಗಿಫ್ಟ್ ಎತ್ತಿಟ್ಬಿಟ್ಟು ಹೋಗಿದ್ದಾನೆ. ನೆನ್ನೆ ಬಂದಿದ್ದ, ಇವತ್ತು ಅವ್ನು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಗಿಫ್ಟ್ನ ಬಚ್ಚಿಟ್ಟು ಕಾಲ್ ಮಾಡಿ ಅಲ್ಲೊಂದು ಬಾಕ್ಸ್ ಇದೆ ಎತ್ಕೋ ಅಂದ. ನಾನೇನೋ ಬಾಕ್ಸ್ ಬಿಟ್ಟು ಹೋಗಿರ್ಬೇಕು, ನೆನ್ನೆ ಕಾರ್ಡ್ ಕಾಣಿಸ್ತಾ ಇಲ್ಲ ಅಂತಿದ್ದ. ಓ, ಆ ಕಾರ್ಡ್ ಏನಾದರೂ ಬಾಕ್ಸಲ್ಲಿ ಇದೆಯಾನೋ ಹೇಳೋಕ್ಕೆ ಮಾಡಿ ಅಲ್ಲಿ ಒಂದು ಬಾಕ್ಸ್ ಇದೆ ಎತ್ಕೊ ಅಂದ. ನೋಡಿದ್ರೆ ಗಿಫ್ಟ್ ವುಮೆನ್ಸ್ ಡೇಗೆ. ಥಾಟ್ಫುಲ್. ನಂಗೆ ಯಾರು ವುಮೆನ್ಸ್ ಡೇ ಗಿಫ್ಟೇ ಕೊಟ್ಟಿಲ್ಲ. ಐ ಮೀನ್ ಲಾಸ್ಟ್ ಇಯರು ಇವನೇ ಕೊಟ್ಟಿದ್ದ. ಐ ಥಾಟ್ ಈ ಸತಿ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಐ ವಾಸ್ ಲೈಕ್ ಗೌರವ್ ಕೊಟ್ಟಿದ್ದು ಬೈ ದ ವೇ. ಸೊ ಗೌರವ್ ನನ್ನ ಸ್ವಂತ ತಮ್ಮಲ್ಲ, ಬಟ್ ಮೋರ್ ದ್ಯಾನ್ ಮೈ ಸ್ವಂತ ತಮ್ಮ. ಅಂದರೆ ನಮ್ಮ ಜೊತೆ ಹುಟ್ಟಿದ್ರು, ಅವ್ರು ಹಿಂಗಿರ್ತಿದ್ರು ನಮ್ಮ ಜೊತೆ ಎಲ್ಲ ಗೊತ್ತಿಲ್ಲ, ಬಟ್ ಏನೇ ಹೆಲ್ಪ್ ಇದ್ರು, ಏನೇ ಒಂದು ನನಗೆ ಎಮರ್ಜೆನ್ಸಿ ಇದೆ ಇದು ಮಾಡಿಕೊಡು ಅಂದರೆ ಮಾಡಿಕೊಡ್ತಾನೆ. ಅದು ಏನೇ ಇರಲಿ ಈಸ್ ಆಲ್ವೇಸ್ ರೆಡಿ. ಅಮ್ಮಕ್ಕಗೆ ಒಂದು ಗಿಫ್ಟ್ ತಂದಿಟ್ಟಿದ್ದ, ಅವಳಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ನನಗೆ ಅಮ್ಮಕ್ಕ ಲೈಫಲ್ಲಿ ಗೌರವ್ ಇಸ್ ಲೈಕ್ ವೆರಿ ಇಂಪಾರ್ಟೆಂಟ್. ಲೈಕ್ ಎಷ್ಟು ಇಂಪಾರ್ಟೆಂಟ್ ಐ ಕಾಂಟ್ ಇವನ್ ಟೆಲ್. ಅವ್ನು ಸಿಕ್ಕಾಪಟ್ಟೆ ಶೈ ಇಂಟ್ರೋವರ್ಟ್ ಟೈಪ್ಸ್, ಬಟ್ ನಮಗೋಸ್ಕರ ಈಸ್ ಆಲ್ವೇಸ್ ರೆಡಿ ಟು ಡೂ ಎನಿಥಿಂಗ್. ಐ ಹ್ಯಾವ್ ನೆವರ್ ಸೀನ್ ಸಮನ್ ಲೈಕ್ ಹಿಮ್. ಸೊ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಸಚ್ ಪರ್ಸನ್ ಇನ್ ಮೈ ಲೈಫ್ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೌರವ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. 1 minute later. ಸೊ ಈಚೆ ಹೋಗಬೇಕು ಇವಾಗ. ಸೊ ಐ ಆಮ್ ಗೆಟಿಂಗ್ ರೆಡಿ. ಈಚೆ ಹೋಗಿ ಸ್ವಲ್ಪ ಪರ್ಚೇಸಸ್ ಮಾಡೋದಿದೆ ಫಾರ್ ಮೈ ನ್ಯೂ ವೆಂಚರ್. ಸೊ ಹೋಗಿ ಸ್ವಲ್ಪ ಪರ್ಚೇಸಸ್ ಮುಗಿಸ್ಕೊಂಡು ಆ್ಯಕ್ಚುಲಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಬೇಕು. ನನಗೆ ಬಟ್ಟೆ ತೊಗೋಬೇಕು, ಶಾಪಿಂಗ್ ಕೂಡ ಮಾಡಬೇಕು. ಇಫ್ ಪಾಸಿಬಲ್ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ ಇಫ್ ದೇ ಆರ್ ಫ್ರೀ, ಆ್ಯಂಡ್ ಆಮೇಲೆ ವಾಪಸ್. ನನ್ನ ತಮ್ಮ ಗಿಫ್ಟ್ ಮಾಡಿದ್ದು ಇಯರಿಂಗ್ಸ್ ಹಾಕ್ತಾಯಿದ್ದೀನಿ. ಈ ಕಾಸ್ಟ್ಯೂಮಿಗೆ ಸರ ಮ್ಯಾಚ್ ಆಗಲ್ಲ ಅದ್ರ ಜೊತೆ ಇರೋದು, ಬಟ್ ಇದು ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ. ಇಟ್ಸ್ ರಿಯಲಿ ಪ್ರಿಟಿ. ಟ್ರೆಡಿಷ್ನಲ್ ಆ್ಯಂಡ್ ವೆಸ್ಟರ್ನ್ ಎರಡಕ್ಕೂ ಮ್ಯಾಚ್ ಆಗುತ್ತೆ. ಓಕೆ, okay, let's go. ಪರ್ಚೇಸ್ ಎಲ್ಲ ಮುಗೀತು. ಹೋಗಿ ಶಾಪಿಂಗ್ ಸ್ವಲ್ಪ ಏನೋ ಶಾಪ್ ಮಾಡಬೇಕಿತ್ತು, ಮುಗಿಸ್ಕೊಂಡು ಬಂದೆ. ಇವಾಗ ನನ್ನ ಫ್ರೆಂಡ್ ಡಿಸೈನರ್ ಸ್ಟುಡಿಯೋಗೆ ಹೋಗಬೇಕು. ಒಂದು ಬಟ್ಟೆ ನೋಡಿದ್ದೆ ಫಾರ್ ಅನ್ ಈವೆಂಟ್. ಸೊ ಅದು ಸೂಟ್ ಆಗುತ್ತೆ ಅಲ್ವಾ, ಹೋಗಿ ಚೆಕ್ ಮಾಡಿಕೊಂಡು ಆಮೇಲೆ ಮನೆಗೆ ವಾಪಸ್ ಬರಬೇಕು. ಓಕೆ, ಸ್ಟೇ ಟ್ಯೂನ್ಡ್. ಒನ್ ಸೆಕೆಂಡ್. Nice.
ಅಷ್ಟೇ.